ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ವಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಸೂಪರ್ ಆಗಿದ್ದೀನಿ. ಈ ವಿಡಿಯೋ ಹಾಕೋದೇ ಮರ್ತೋಗಿದ್ದೀನಿ. ಯಾವಾಗ ಗ್ಯಾಲರಿ ಹೋಗಿ ಸ್ವಲ್ಪ ವೀಡಿಯೋಸ್ನ ಡಿಲೀಟ್ ಮಾಡೋಣ ಅಂದ್ಕೊಂಡಾಗ ಈ ವಿಡಿಯೋ ಸಿಕ್ತು. ಇದು ಓಟ್ ಮಾಡುವ ದಿನ ತೆಗ್ದಿರೋ ಅಂಥ ವಿಡಿಯೋ. ಸೊ ಸಾರಿ, ಲೇಟಾಗಿ ಹಾಕ್ತಾ ಇರೋದಕ್ಕೆ ಮಿಸ್ ಆಗೋಗಿತ್ತು. ಥ್ಯಾಂಕ್ ಗಾಡ್ ನಾನು ಯಾವುದೇ ರೀತಿ ಡಿಲೀಟ್ ಮಾಡಿದ್ರೆ ಹುಷಾರಾಗಿ ಇಟ್ಕೊಂಡು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಈ ಪ್ಲೇಸ್ಗೆ ಬಂದು ನಾವು ಓಟ್ ಮಾಡಿದ್ದು. ಇದೊಂದು ಸ್ಕೂಲ್, HL ಸ್ಕೂಲು, ಮನೆ ಹತ್ರನೇ ಇದೆ. ಸೊ ನಾನು, ನಮ್ಮ ಅತ್ತೆ, ನನ್ನ ಗಂಡ ಮತ್ತು ಪಾಪು ಇಷ್ಟು ಜನ ಬಂದಿದ್ವಿ ಓಟ್ ಮಾಡೋಕ್ಕೆ. ನಾವು 3 ಜನ ಓಟ್ ಮಾಡಿಕೊಂಡು ಹೊರಟ್ವಿ. ಸೊ ರಾ ವೀಡಿಯೋಸ್ ಹಾಕ್ತೀನಿ, ನೋಡಿ ಯಾವ ಥರ ಇದೆ ಅಂತ. ಸೊ ಮತ್ತು ಇನ್ನೊಂದು ಏನಂದರೆ, ಈ ವಿಶೇಷವಾದ ಪ್ಲೇಸಲ್ಲಿ ನಾನು SSLC ಎಕ್ಸಾಮ್ ಬರೆದಿರೋ ಜಾಗ. ಸೊ ಎಸ್, ಇದೇ ಹೈಸ್ಕೂಲಲ್ಲಿ ನಾನು ನನ್ನ ಎಕ್ಸಾಮ್ ಬರೆದಿದ್ದು. ತುಂಬ ಖುಷಿ ಅನಿಸುತ್ತೆ. ಸೇಮ್ ಸ್ಕೂಲಲ್ಲೇ ನಾನು ಎಕ್ಸಾಮ್ ಬರೆದು ಸೇಮ್ ಸ್ಕೂಲಲ್ಲೇ ನಾನು ಬಂದುಬಿಟ್ಟು ಇವಾಗ ಓಟ್ ಮಾಡ್ತಾ ಇದ್ದೀನಿ ಅಂತ. ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್. ಹೌದಾ? ಹೇಳು, ನಾನು ಇದು ಮಾಡ್ತೀನಿ, ಶೇರ್ ಮಾಡ್ತೀನಿ. ಟಾಮಿ ಇಲ್ಲಿ ಹಿಡ್ಕೊ, ಟಾಮಿ ನೋಡು. ಕೆಂಚ ಅತ್ತೆಗೆ ಮುಂಚೆ ನೋಡಿದ್ರಲ್ಲ, ಅವರು ಅನ್ಸೂಯ ಆಂಟಿ ಅಂತ. ಅವರು ಕೂಡ BJP ಸಪೋರ್ಟರ್. ತುಂಬ ಅಪ್ಪಗೂ ಕೂಡ ಕ್ಲೋಸ್, ಮಮ್ಮಿಗೂ ಕೂಡ ಕ್ಲೋಸ್. ತುಂಬ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಅವ್ರನ್ನ ಮಾತಾಡ್ಸ್ಕೊಂಡು ಹಾಗೆ ಒಳಗಡೆ ಬಂದು ಓಟ್ ಮಾಡೋಕ್ಕೆ ಹೇಳ್ತಿದ್ದೆ. ನಾನು ಈ ಥರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ, ಕಲಿಸು, ನಾನು ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಅಂತ ಹೇಳ್ತಾಯಿದ್ರು. ಸೊ ಸ್ವೀಟ್ ಆಫರ್ ಅಂತ ಅನಿಸುತ್ತೆ. ಮತ್ತು ನೋಡೋಣ ಒಳಗಡೆ ಹೋಗಿ ಏನೇನು ಆಗುತ್ತೆ ಅಂತ. ಹಂಗೆ ಹಾಕ್ತೀನಿ ನೋಡಿ. ಬಟ್ ಒಂದು ತಪ್ಪು ನಾನು ಏನು ಮಾಡಿದೆ ಅಂದರೆ, ಫೋನ್ ಅಲವ್ ಇಲ್ಲ ಒಳಗಡೆ. ಫೋನ್ ತೊಗೊಂಡೋಗಿದ್ದೀನಿ. ಬಟ್ ಇಟ್ ಇಸ್ ನಾಟ್ ಎ ಡೀಲ್. ಅಂದರೆ ಅಲ್ಲಿ ಕೊಟ್ಬಿಟ್ಟು ನಾವು ಒಳಗಡೆ ಹೋಗಿ ಓಟ್ ಹಾಕ್ಬಿಟ್ಟು ಬಂದು ಫೋನ್ ಈಸ್ಕೊಬೋದು. ಒಳಗಡೆ ಹೋಗಿ ಯಾರಿಗೆ ಓಟ್ ಮಾಡ್ತಾಯಿದ್ದೀವಿ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಅದು ಅಲವ್ ಕೂಡ ಇಲ್ಲ. ಸೊ ನಾನು ಎಷ್ಟಾಗುತ್ತೋ ಅಷ್ಟು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನೋಡಿ. ನಂದು ಹಾಗಾಯ್ತು. ಆಯ್ತಮ್ಮ. ವಿಕಾಸ್ ಅವರು ನನಗೆ ಬೈತಾಯಿದ್ರು, ಫೋನ್ ಆಫ್ ಮಾಡು, ರೆಕಾರ್ಡ್ ಮಾಡೋಂಗಿಲ್ಲ, ಒಳಗಡೆ ತರಂಗಿಲ್ಲ ಅಂತ. ಏನೂ ಆಗೋಲ್ಲ, ಒಳಗಡೆ ತೊಗೊಂಡೋಗಲ್ಲ, ಬಟ್ ಔಟ್ಸೈಡ್ ಎಲ್ಲ ರೆಕಾರ್ಡ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೆ. ನಮ್ಮತ್ತೆ ಹಾಗೆ ಓಟ್ ಮಾಡಿಬಿಟ್ಟು ಬಂದರು. ಅವರು ಆ್ಯಕ್ಚುಲಿ ಯೂಶ್ವಲಿ ಇವಾಗ ಸ್ಪೆಕ್ಸ್ ಯೂಸ್ ಮಾಡ್ತಿದ್ದಾರೆ. ಸೊ ಅದನ್ನು ಹೇಳ್ತಿದ್ರು, ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ ಅಂತ ಎಲ್ಲ. ಸೊ ಅದಕ್ಕೆ ನಾವು ಕಾಮಿಡಿ ಮಾಡ್ಕೊಂಡು ನಗ್ತಾ ಇದ್ವಿ. ಆಚೆ ಬಂದರೆ ಅಪ್ಪ ಎಲ್ಲ ಕಡೆ ಬಿಸಿಲು ಬಿಸಿಲು ಬಿಸಿಲು. ಆದರೆ ಈ ಏರಿಯಾ ನೋಡಿ, ನಾನು ಹೇಳ್ತಾ ಇದ್ದೀನಲ್ಲ, ತುಂಬ ರೇರ್. ಮರಗಳನ್ನ ನೋಡೋದೇ ತುಂಬ ಅಪರೂಪ ಆಗಿಬಿಟ್ಟಿದೆ. ಅಷ್ಟೊಂದು ಬಿಲ್ಡಿಂಗ್ ಎದ್ಬಿಟ್ಟಿದೆ ಬೆಂಗಳೂರಲ್ಲಿ. ಬಟ್ HL ಸರೌಂಡಿಂಗಲ್ಲಿ ನೀವು ಈ ಥರ ಗ್ರೀನರಿ ನೋಡ್ಬೋದು. ಇನ್ನೂ ಸ್ವಲ್ಪ ಉಳಿಸ್ಕೊಂಡು ಬಂದಿದ್ದಾರೆ. ಮತ್ತು ಆ ರೆಡ್ ಕಲರ್ ಫ್ಲವರ್ ಅದೆಲ್ಲ ನೋಡೋಕ್ಕೆ ಒಂಥರ ಸಖತ್ತಾಗಿ ಅನಿಸ್ತು. ಮತ್ತು ಹೆಂಗೆ ಇಷ್ಟೊಂದು ಹಸಿರಾಗಿದೆ, ಎಲ್ಲ ಕಡೆ ಮರ ಒಣಗೋಗ್ತಾ ಇದೆ ಅಲ್ವಾ, ಗಿಡ ಮರಗಳೆಲ್ಲ ಅಂತ. ಚೆನ್ನಾಗಿ ನೀರು ಹಾಕಿದ್ರೆ ಎಲ್ಲ ಚೆನ್ನಾಗೇ ಇರುತ್ತೆ ಅಲ್ವಾ. ಸೊ ನೀರು ಕರೆಕ್ಟಾಗಿ ಹಾಕ್ತಿದ್ದಾರೆ, ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಕಡೆ ಸಖತ್ತಾಗಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ನನಗೆ ಒಂದು ಸರ್ಪ್ರೈಸ್ ಥಿಂಗ್ ಗೊತ್ತಾಯಿತು. ವಿಕಾಸ್ ಅವರು ಕೂಡ ಕೋಟ್ರಸಲ್ಲೇ ಇದ್ದಿದ್ದು. ಓಕೆನಾ, ಮನೆ ನಂಬರ್ ತೋರಿಸ್ತಾ ಇದ್ದೀನಿ. ಇವಾಗ ಅಲ್ಲಿಲ್ಲ ಅವರು. ಇವಾಗ ಫಸ್ಟ್ ಇದ್ದಿದ್ದು ಮನೆ ಇದು. ಓಕೆನಾ, ಅವರು ಫಸ್ಟ್ ಇದ್ದಿದ್ದು ಮನೇನ ಸುಮ್ಮನೆ ನೋಡ್ಕೊಂಡು ಹೋಗೋಣ ಯಾವ ಥರ ಇಟ್ಕೊಂಡಿದ್ದಾರೆ ಅಂತ ನಾನು ನಮ್ಮತ್ತೆ ಬಂದಿದ್ರಿ. ತೋರ್ಸೋಕೆ ಹೇಳಿದ್ದೆ ನಾನು, ಯಾವ ಮನೇಲಿ ಇದ್ದಿದ್ದು ನೀವು, ಯಾಕಂದರೆ ನಾನು ಇದೇ ಕ್ವಾರ್ಟರ್ಸಲ್ಲೇ ಅಲ್ವಾ. ನಾನು 5 ಮಂತ್ಸ್ ಬೇಬಿಯಿಂದ ನಾನು ಇದೇ ಕ್ವಾರ್ಟರ್ಸಲ್ಲೇ ಇದ್ದಿದ್ದು. ಸೊ ಆವಾಗಿಂದ ನನಗೆ ಗೊತ್ತೇ ಇರಲಿಲ್ಲ ಅವ್ರು ಇದೇ ಏರಿಯಾದಲ್ಲಿ ಇರೋದು ಅಂತ ಎಲ್ಲ. ಸೊ ಅದಕ್ಕೋಸ್ಕರ ಹೌದಾ ಅಂತ ಎಲ್ಲ ತಿಳ್ಕೊಂಡು ನಾನಾಯಿತು, ಸ್ಕೂಲ್ ಆಯಿತು, ಕಾಲೇಜ್ ಆಯಿತು, ಮನೆ ಆಯಿತು, ತಿರ್ಗೋ ಆಫೀಸ್ ಆಯಿತು, ಈ ಥರನೇ
ಬ್ಯುಸಿ ಲೈಫಲ್ಲಿ ಇದ್ಬಿಟ್ಟಿದ್ದೆ, ಎಲ್ಲೂ ಹೋಗೋಕ್ಕಾಗಿಲ್ಲ, ಬರೋಕ್ಕಾಗಿಲ್ಲ, ನೋಡೇ ಇಲ್ಲ ನಾನು. ಕಂಪ್ಲೀಟ್ ನಮ್ಮ ಕೋರ್ಟ್ ರೂಲ್ಸೇ ನಾನು ಕಂಪ್ಲೀಟಾಗಿ ನೋಡಿಲ್ಲ. ಸೊ ಆ ಟೈಮಲ್ಲಿ ಚೆನ್ನಾಗೆಲ್ಲ ಮೇಂಟೈನ್ ಮಾಡಿದರು. ಅದೇ ಅಮ್ಮ ಹೇಳ್ತಾಯಿದ್ರು, ಅಂದರೆ ವಿಕಾಸ್ ಅವ್ರ ಅಮ್ಮ ನಮ್ಮ ಅತ್ತೆ ಹೇಳ್ತಾಯಿದ್ರು, ಈ ಮರಗಳಲ್ಲಿ ಇದು ಬಟರ್ ಫ್ರೂಟ್ ಮರ ಮತ್ತು ಇದೆಲ್ಲ ಹಾಕಿದ್ವಿ ಅಂತೆಲ್ಲ ತೋರಿಸ್ತಾ ಇದ್ವು. ಮತ್ತು ಬಟರ್ ಫ್ರೂಟಲ್ಲಿ ಕೂಡ ಚಿಕ್ಕ ಚಿಕ್ಕದಾಗಿ ಎಲ್ಲ ಏನು ಪಿಂಜಿಗಳೆಲ್ಲ ಅಂತಾರಲ್ವ, ಏನಂತೀರ ನೀವು, ಕಾಯಿ ಅದೆಲ್ಲ ಸ್ಟಾರ್ಟ್ ಆಗಿದೆ. ಮತ್ತು ಕೆಳಗಡೆ ನೋಡಿ, ಇದನ್ನು ಏನು ದೊಡ್ಡ ಪತ್ರೆ ಎಲೆ ಅಂತೀವಿ ನಾವು. ಮಕ್ಕಳಿಗೆ ಕೆಮ್ಮಲಾದಾಗ ಇದನ್ನು ಸ್ವಲ್ಪ ಸುಟ್ಟು ಒಂಚೂರು ಮೆಣಸು, ವಿಳೆದೆಲೆ ಅದೆಲ್ಲ ಸ್ವಲ್ಪ ಸುಟ್ಬಿಟ್ಟು ಕೊಟ್ಟರೆ ಸಿಕ್ಕಾಪಟ್ಟೆ ಒಳ್ಳೆಯದು. ಒಂದೆಳೆ ಸೊಪ್ಪು ಇದೆಲ್ಲ ಹಾಕ್ಕೊಂಡಿದ್ದಾರೆ. ಇದೆಲ್ಲ ಅವರೇ ಇದ್ದಾಗ ಹಾಕ್ಕೊಂಡಿದ್ದಂತೆ. ಇದ್ದಾಗ ಹಾಕ್ಕೊಂಡು ಹೋಗಿರೋದನ್ನ ಇವರು ಬಂದವರು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಒಂಥರ ಖುಷಿ ಅನಿಸುತ್ತೆ. ಹಾಗೆ ನೋಡಿಕೊಂಡು ಇಲ್ಲಿ ಅಮ್ಮ ಅವ್ರ ಫ್ರೆಂಡ್ ಒಬ್ಬರಿಗೆ ಹುಷಾರಿರಲಿಲ್ಲ. ಸೊ ಅದಕ್ಕೋಸ್ಕರ ಅವ್ರನ್ನ ನೋಡೋಕ್ಕೆ ಅಂತ ಬಂದಿದ್ದು. ಸೊ ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಿಲ್ಲ, ಯಾಕಂದರೆ ಎಲ್ಲರಿಗೂ ಅವ್ರದ್ದೇ ಆದ ಒಂದು ಸ್ಪೇಸ್ ಇರುತ್ತಲ್ಲ, ಕಂಫರ್ಟ್ ಝೋನ್ ಅಂತ ಇರುತ್ತೆ. ಸೊ ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ. ಸೊ ಅವ್ರ ಪಕ್ಕದ ಮನೆಯಲ್ಲಿ ಆಂಟಿ ಅಲ್ಲಿದ್ದಾರಲ್ವ, ಬಾಬಿ ಆಂಟಿ ಅಂತ, ಅವ್ರು ಬಂದುಬಿಟ್ಟು ಬಾಬು ನನ್ನ ಮೈದ್ನ ಇದ್ದಾನೆ, ಅವನ ಫ್ರೆಂಡ್ ಅವರ ಅಮ್ಮ. ಸೊ ಅವ್ರು ಇದ್ದಿದ್ದ ಮನೆ. ಸೊ ಅವರು ಕೂಡ ಅದು ಕೂಡ ಹೇಳ್ತಾಯಿದ್ರು, ಈ ಮನೆ ಇಷ್ಟನಾ ಆ ಮನೆ ಇಷ್ಟನಾ ಅಂತೆಲ್ಲ ಕೇಳಿದಾಗ ಅದೇ ಇಷ್ಟ, ಇವಾಗ ಇರೋದೇ ಇಷ್ಟ ನನಗೆ. ಇಲ್ಲೆಲ್ಲ ತುಂಬ ಕೆಲಸ ಅಲ್ವಾ, ಮೇಂಟೈನ್ ಎಲ್ಲ ಮಾಡಬೇಕು, ಗಿಡನೆಲ್ಲ ಚೆನ್ನಾಗಿರಬೇಕು, ಅದು ಒಣಗಿದ್ರೂ ಕೂಡ ನಮಗೆ ನೋಡೋಕ್ಕಾಗಲ್ಲ. ಆ ಥರ ಎಲ್ಲ ನನಗೆ ಅಪ್ಡೇಟ್ ಮಾಡ್ತಾಯಿದ್ರು. ಸೊ ಅವರ ಬ್ಯಾಕ್ ಸ್ಟೋರಿ, ಅವ್ರ ಫ್ರೆಂಡ್ ಸ್ಟೋರೀಸ್, ಯಾವ ಥರ ಅವರು ಕುತ್ಕೊಂಡು ಚಿಟ್ ಚಾಟ್ ಮಾಡ್ತಾಯಿದ್ರು, ಯಾವ ಥರ ಅವ್ರು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಮತ್ತು ನೋಡಿ ಗಿಡಗಳು ಇದೆಲ್ಲ ಹಾಕಿರೋದು ಅವರೇ ಅಂತೆ. ಸೊ ಇವಾಗ ಅದನ್ನು ಸಸಿ ಮಾಡಿಕೊಂಡು ಇನ್ನೂ ಎಷ್ಟೊಂದು ಗಿಡಗಳನ್ನ ಮಾಡ್ಕೊಂಡಿದ್ದಾರೆ ಇರೋರು. ಸೊ ಒಂಥರ ಖುಷಿ ಅನಿಸ್ತು. ಪಪ್ಪಾಯ ಗಿಡ ಇದೆಲ್ಲ ಹಾಕ್ಕೊಂಡಿದ್ದಾರೆ, ಎಕ್ಸ್ಟ್ರಾ ತೆಂಗಿನಕಾಯಿ ಸಸಿ ಇದನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಸೊ ಹಾಗೆ ಅಲ್ವಾ ಆಗೋದು. ಸೊ ಇವರಿಬ್ಬರು ಫ್ರೆಂಡ್ಸ್, ನಾನು ಇವರಿಬ್ಬರ ಬಗ್ಗೆನೇ ಹೇಳ್ತಾ ಇದ್ದಿದ್ದು, ನಮ್ಮ ಅತ್ತೆ ಮತ್ತು ಇವರು ಬಾಬು ಅವ್ರ ಮಮ್ಮಿ. ಸೊ ಹಾಗೆ ಹಾಯ್ ಹೇಳಿ ಅಂತ ಎಲ್ಲ ಹೇಳ್ತಾ ಇದ್ದೆ. ಸೊ ಅವ್ರಿಗೆ ಕನ್ನಡ ಅಷ್ಟು ಬರಲ್ಲ, ಹಿಂದಿ ಕಂಪ್ಲೀಟಾಗಿ. ಅದೆಲ್ಲ ಮುಗಿಸ್ಕೊಂಡು ಮಾತಾಡಿಕೊಂಡು ಟೈಮೆಲ್ಲ ಸ್ಪೆಂಡ್ ಮಾಡಿ ನಾವು ನೆಕ್ಸ್ಟು ಮಾರತಹಳ್ಳಿಗೆ ಹೋದ್ವಿ. ಮಾರತಹಳ್ಳಿಯಲ್ಲಿ ಹೋದ್ರಲ್ವ, ಹೆಂಗಿದ್ರು ಕ್ಲೀನಾಗಿದ್ವಿ. ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ವಿ, ಯಾಕಂದರೆ ಅದು ಫ್ರೈಡೇ ಆಗಿರೋದ್ರಿಂದ ದೇವಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು. ಸರಿ, ಫಸ್ಟು ಸಿಗೋದು ಗಣೇಶ ದೇವಸ್ಥಾನ, ಮಾರತಹಳ್ಳಿ ಸೆಂಟರಲ್ಲೇ ಇರುತ್ತೆ. ಗಣೇಶ ದೇವಸ್ಥಾನಕ್ಕೆ ಹೋಗ್ದಿರೆ ಹೇಗೆ? ಗಣೇಶ ದೇವಸ್ಥಾನಕ್ಕೆ ಹೋಗಿ ದರ್ಶನ ತೊಗೊಂಡು, ಅದು ನನ್ನ ಫೇವ್ರೆಟ್ ಗಾಡ್ ಕೂಡ. ಸೊ ಹೋಗಿ ದರ್ಶನ ತೊಗೊಂಡು ಆಶೀರ್ವಾದ ಎಲ್ಲ ತೊಗೊಂಡು ನೆಕ್ಸ್ಟು ದೇವಸ್ಥಾನಕ್ಕೆ ಹೋದ್ವಿ. ಲಾಸ್ಟ್ ವೀಡಿಯೋಗಳಲ್ಲಿ ನನ್ನ ವೀಡಿಯೋಗಳನ್ನ ಫಾಲೋ ಮಾಡ್ತಾ ಇದ್ದರೆ ಆಲ್ರೆಡಿ ಗೊತ್ತಿರುತ್ತೆ ಯಾವ ದೇವಸ್ಥಾನ ಅಂತ. ಚೌಡೇಶ್ವರಿ ದೇವಸ್ಥಾನ ಮಾರತಹಳ್ಳಿಯಲ್ಲಿ ಕ್ವೈಟ್ ಫೇಮಸ್ಸೇ. ಸೊ ಆ ದೇವಸ್ಥಾನಕ್ಕೆ ಹೋದ್ವಿ. ಇನ್ನೂ ಕಂಪ್ಲೀಟಾಗಿ ಕನ್ಸ್ಟ್ರಕ್ಷನ್ ನಡೀತಾ ಇಲ್ಲ. ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಎಷ್ಟಾಗಿತ್ತು ಅಂತ. ಸೊ ಆ ವಿಡಿಯೋ ಈ ವಿಡಿಯೋ ಕಂಪೇರ್ ಮಾಡ್ಕೊಳ್ಳಿ. ಇಷ್ಟು ಕನ್ಸ್ಟ್ರಕ್ಷನ್ ಆಗಿದೆ ಅಟ್ ಪ್ರೆಸೆಂಟು. ಬಟ್ ಒಳ್ಳೆ ದರ್ಶನ ಆಯಿತು, ಚೆನ್ನಾಗಿ ಅನಿಸ್ತು. ಒಟ್ಟಿನಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಹೋದ್ವಿ. ಸ್ವಲ್ಪ ರಾ ವೀಡಿಯೋಸ್ ಹಾಕ್ತೀವಿ ನೋಡಿ ನಮ್ಮ ಕಾನ್ವರ್ಸೇಷನ್. ಹಾಂ ಅದೇ ಮ್ಯಾಚ್ ಇರೋದೇ ತೊಗೋಬೇಕು ಆ ಥರ. ಹಾಯ್ ಹಾಯ್ ಬಾಬಾ, ನಿದ್ದೆ ಕಣ್ಣ ಫುಲ್ಲು. ಪ್ಲಾಸ್ಟಿಕ್ ಪಾಟು ಒಳ್ಳೆ ರಿಯಲ್ ಪ್ಯಾಂಟ್ ಥರ ಕಾಣಿಸ್ತದೆ ನೋಡಿ, ಅದು ಅಲ್ವಾ? ಏನಿವತ್ತು ವಿಶೇಷ ಏನೋ ಇದೆ. ಚಾಮಿ ಚೌಡೇಶ್ವರಿ ಚಾಮಿ. ತಲೆ
ಹೋಪ್ ನೋಡಿದ್ರಿ, ನಾವು ದೇವಸ್ಥಾನಕ್ಕೆ ಹೋಗಿದ್ದು ಮಾರತಹಳ್ಳಿಯಲ್ಲಿ ಕ್ವೈಟ್ ಫೇಮಸ್ ಚೌಡೇಶ್ವರಿ ದೇವಸ್ಥಾನ. ಸೊ ಶುಕ್ರವಾರ ವಿಶೇಷ ಪೂಜೆ ಮಾಡಿದರು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇನ್ನು ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ ದೇವಸ್ಥಾನ. ಸೊ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರೆ ಎಷ್ಟಾಗಿತ್ತು, ಈ ವಿಡಿಯೋದಲ್ಲಿ ಎಷ್ಟಾಗಿದೆ ಅಂತ ಗೊತ್ತಾಗುತ್ತೆ. ಸೊ ಆಲ್ಮೋಸ್ಟ್ ಆಲ್ ನಾವು 2 months ಆಗಿತ್ತು ಅಂದ್ಕೊಳ್ಳಿ ನಾವು ಹೋಗಿ. ಇಷ್ಟೊಂದು ಕನ್ಸ್ಟ್ರಕ್ಷನ್ ಪರವಾಗಿಲ್ಲ ಅಂತ ಅನಿಸುತ್ತೆ, ಕಲ್ಲಲ್ಲೇ ಕಟ್ತಿದ್ದಾರೆ, ತುಂಬ ಪ್ಲೆಸೆಂಟ್ ಅನಿಸ್ತು. ಬಟ್ ನನಗೆ ಹಳೆ ದೇವಸ್ಥಾನಗಳೇ ತುಂಬ ಇಷ್ಟ ಆಗುತ್ತೆ. ಅದನ್ನು ತಿರ್ಗಾ ಹೊಡೆದು ಆದರೆ ಅದೇ ಥರನೇ ಲುಕ್ ಕೊಡ್ತಾ ಇದ್ದಾರೆ. ನೋಡೋಣ ಯಾವ ಥರ ಆಗುತ್ತೆ ಫೈನಲಿ ಅಂತ. ನಾನು ಹೋದಾಗೆಲ್ಲ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡಿ ನಿಮಗೋಸ್ಕರ ಹಾಕ್ತಾಯಿರ್ತೀನಿ. ಬಟ್ ತುಂಬ ಬಿಲೀವ್ ಮಾಡೋ ಅಂಥ ದೇವರು. ಮತ್ತು ಶುಕ್ರವಾರ ತುಂಬ ಜನ ಹೆಣ್ಮಕ್ಳು ಬಂದು ಅಲ್ಲಿ ಪೂಜೆಗಳನ್ನ ಮಾಡ್ತಾರೆ, ಏನೇನೋ ಹರಿಸ್ಕೊಂಡಿರ್ತಾರಲ್ಲ ಅದನ್ನೆಲ್ಲ ಮಾಡ್ತಾರೆ. ಅದಾದಮೇಲೆ ಎದುರುಗಡೆನೇ ಒಂಥರ ಬಜಾರ್ ಥರ ಓಪನ್ ಆಗಿತ್ತು. ಸೊ ಅಲ್ಲಿ ಬಂದ್ವಿ. ಸೊ ಸ್ಯಾರೀಸ್ಗಳು ನೋಡ್ತಾಯಿದ್ರು ನಮ್ಮತ್ತೆ, ಯಾವುದಾದ್ರೂ ಸಿಂಪಲ್ ಮನೆ ಹತ್ರ ದೇವಸ್ಥಾನ ಅದು ಇದಕ್ಕೆಲ್ಲ ಉಟ್ಕೊಂಡು ಹೋಗೋಕ್ಕೆಲ್ಲ ನೋಡೋಣ. ಆ ಥರ ಸಿಂಪಲ್ ಸ್ಯಾರೀಸ್ ಕಮ್ಮಿನೇ ಇದೆ ನಮ್ಮತ್ತೆ ಹತ್ರ. ಸೊ ಅದಕ್ಕೋಸ್ಕರ ನೋಡೋಣ ಅಂತ ಎಲ್ಲ ನೋಡಿದ್ರೆ ಎಲ್ಲನೂ 1600 to 1000 ಈ ಥರ ರೇಂಜಲ್ಲಿ ಹಾಕಿದ್ರು. ಮತ್ತು ಕಮ್ಮಿ ಇರೋದು ಲೈಕ್ 500 600 ಎಲ್ಲ ತುಂಬಾ ಅನಿಸ್ಲಿಲ್ಲ ಅದು ವರ್ತ್ ಅಂತ, ಅಷ್ಟೊಂದು ಅಂತ ಅನಿಸ್ಲಿಲ್ಲ, ಅಷ್ಟೊಂದು ಕೊಡಬೇಕು ಅಂತ ಕ್ವಾಲಿಟಿಗೆ ಅನಿಸ್ಲಿಲ್ಲ. ಆದರೂ ಫೈನಲಾಗಿ ಒಂದು ಸ್ಯಾರಿ ತೊಗೊಂಡ್ರು. ಗೆಸ್ ಮಾಡಿ ಯಾವ ಸ್ಯಾರಿ ತೊಗೊಂಡಿರ್ಬೋದು ಅಂತ. ಸೊ ಅಪ್ಕಮಿಂಗ್ ವೀಡಿಯೋಗಳಲ್ಲಿ ನಾನು ಆದರೆ ಖಂಡಿತವಾಗ್ಲೂ ತೋರಿಸ್ತೀನಿ. ಇಲ್ಲಾಂದರೆ ನಮ್ಮ ಅತ್ತೆ ಹುಡ್ಕೊಂಡಿದ್ದಾರಲ್ಲ ಆ ಪಿಕ್ನ ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ತೀನಿ, ಯಾವ ಸೀರೆ ಅಲ್ಲಿಂದ ತೊಗೊಂಡ್ರು ಅಂತ. ಸೊ ನೋಡ್ತಾ ಇದ್ವಿ, ಎಲ್ಲ ಒಂಥರ ಡಿಫ್ರೆಂಟ್ ಆಗಿತ್ತು. ಬಟ್ ಕ್ವಾಲಿಟಿ ಏನು ಅಷ್ಟೊಂದು ಇಷ್ಟ ಆಗಿಲ್ಲ. ಸರಿ, ಮಕ್ಕಳ ಬಟ್ಟೆಗಳು ಕೂಡ ತುಂಬ ಕಮ್ಮಿಗೆ ಹಾಕಿದರು. ಕಾಸ್ಟ್ ಎಲ್ಲ ತುಂಬ ಕಮ್ಮಿ. ಪೇರೆಲ್ಲ ನಿಮಗೆ 200 rupeesಗೆಲ್ಲ ಸಿಕ್ಬಿಡತ್ತೆ, ಮಗುದು ಮನೇಲಿ ಹಾಕ್ಕೊಳ್ಳೋ ಅಂಥ ಬಟ್ಟೆಗಳು. ಸೊ ಅದಕ್ಕೊಂದು ಸ್ವಲ್ಪ 1-2 ಜೊತೆ ಅವನಿಗೂ ತೊಗೊಂಡು, ಚೆನ್ನಾಗಿತ್ತು. ಕ್ವಾಲಿಟಿ ಏನು ಅಷ್ಟೊಂದು ಬ್ಯಾಡಾಗೇನಿರಲಿಲ್ಲ, ಕಾಟನ್ ಥರನೇ ನೋಡಿಬಿಟ್ಟು ಹುಡುಕಿ ತೊಗೊಂಡ್ವಿ 2 ಜೊತೆ ಬಟ್ಟೆ ಅವನಿಗೂ ಮನೇಲಿ ಹಾಕ್ಕೊಳ್ಳೋಕ್ಕಾಗುತ್ತಲ್ವ ಅಂತ. ಅದಾದಮೇಲೆ ನಾವು ನನ್ನ ಮೂಗ್ಬೊಟ್ಟು ಪಾಪು ಡಿಚ್ಚಿ ಹೊಡೆದು 2-3 ಬೀಳಿಸ್ಬಿಟ್ಟಿದ್ದ. ಓಕೆನಾ, 2-3 ಬೀಳಿಸ್ಬಿಟ್ಟಿದ್ದ. ನೆಕ್ಸ್ಟು ಅದನ್ನು ಮುಚ್ಕೊಂಡೇ ಬಿಟ್ಟಿತ್ತು ಮೂಗ್ಬೊಟ್ಟು ಹಾಕ್ಕೊಂಡೇ ಇರೋದಕ್ಕೆ. ಸೊ ಇಲ್ಲಿ ನಾನು ತಿರ್ಗಾ ಚುಚ್ಚಿಸ್ಕೊತಾ ಇದ್ದೀನಿ. ಅದಕ್ಕೆ ಅದನ್ನು ನೋಡಿ ನನಗೇ ಇವಾಗ ವ್ಲಾಗ್ ನೋಡ್ತಾ ಇದ್ದರೆ ನಂಗೆ ನಗು ಬರ್ತದೆ. ಅಯ್ಯೋ ಚುಚ್ಚಿಸ್ಕೊಳ್ಳಲ್ಲ ನಾನು, ನನಗೆ ನೋವಾಗುತ್ತೆ, ಒಂಚೂರು ಮೇಲ್ ಮಾಡೋಣ, ತುಂಬ ಕೆಳಗಡೆ ಇದೆ ನನ್ನ ಮೂಗು ಹಳೇದು ಚುಚ್ಚಿರೋದು ಅಂತ ಹೇಳಿಬಿಟ್ಟು ಅವ್ರಿಗೆ ಹೇಳ್ತಾ ಇದ್ದೆ. ನಾನು ಮಾಡಲೇಬೇಡ್ವಾ ಅಂತ ನಮ್ಮತ್ತೆ ಕಡೆ ನೋಡ್ತಾ ಇದ್ದೆ. ಅವ್ರ ಅಪ್ಪ ನಾನಾಗಿದ್ದರೆ ಖಂಡಿತವಾಗ್ಲೂ ಮಾಡ್ಕೊತಾ ಇರಲಿಲ್ಲ. ನನಗದೇನೋ ಗೊತ್ತಿಲ್ಲ, ನೋಸ್ ಪಿನ್ನು ಇರಬೇಕು ಅಂತ. ನನ್ನ ಮುಖದಲ್ಲಿ ನೋಸ್ ಪಿನ್ ಇದ್ರೇ ಒಂಥರ ಚೆನ್ನಾಗಿ ಕಾಣಿಸ್ತೀನಿ ನಾನು ಅನ್ನೋದೊಂದು ಫೀಲಿಂಗು. ಸೊ ನಿಮ್ಗಳಿಗೂ ನೋಸ್ ಪಿನ್ ಇಷ್ಟ ಆಗುತ್ತಾ ಅಂತ ಹೇಳಿ. ಸೊ ಆಲ್ಮೋಸ್ಟ್ ಆಲ್ ಅರ್ಧ ಮುಚ್ಕೊಂಡೇ ಬಿಟ್ಟಿತ್ತು. ಇನ್ನೊಂದು ಸಲ ಚುಚ್ಚಿದ್ರು. ನಾನು ಹೇಳಿದೆ ಬೇರೆ ಕಡೆ ಬೇಡ, ಅದೊಂಥರ ಕಾಣಿಸುತ್ತೆ ಮಾರ್ಕು ಅಂತೆಲ್ಲ ಹೇಳಿಬಿಟ್ಟು ಚುಚ್ಚಿರೋದ್ರ ಮೇಲೆ ಇನ್ನೊಂದು ಕಡೆ ಚುಚ್ಚಿಕೊಂಡೆ. ಸೊ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ. ಇವಾಗ ನೋಡಿ ಹೆಂಗಿದೆ. ಆ ತೂತ್ ಬೇರೆ ಇಲ್ಲದೇ ಇರೋದಕ್ಕೆ ಮೂಗು ನಂದು ಸ್ವಲ್ಪ ಚಿಕ್ಕದು ಉದ್ದಕ್ಕಿರೋ, ಅಂದರೆ ನನ್ನ ಮೂಗು ಚೆನ್ನಾಗಿದೆ, ನನಗೆ ನನ್ನ ಮೂಗು ಚೆನ್ನಾಗಿದೆ ಅಂತ ಅನಿಸುತ್ತೆ. ಅದಕ್ಕೆ ಮೂಗ್ಬೋಟಿದ್ರೇ ಲಕ್ಷಣ ಅಂತ ಅನಿಸುತ್ತೆ. ನಾನು ಯಾವಾಗಲೂ ಅನ್ಕೊತಾ ಇದ್ದೆ, ಅಯ್ಯೋ ಹೋಗುವಾಗೆಲ್ಲ ಚುಚ್ಚಿಸ್ಕೊಬೇಕು, ಇಲ್ಲಾಂದರೆ ಮುಚ್ಕೊಂಡ್ಬಿಡುತ್ತೆ ಫುಲ್ಲು. ಅದು ನೋಡಿದ್ರೆ ಮುಚ್ಕೊಂಡೇ ಬಿಟ್ಟಿತ್ತು. ತಿರ್ಗಾ ಚುಚ್ಚಿಸ್ಕೊಂಡು ಮೂಗ್ಬೋಟ್ ಹಾಕಿಸ್ಕೊಂಡಿದ್ದಾಯಿತು. ಬಿಲ್ ಇದೆ, ಆದರೆ ಮಧ್ಯಾಹ್ನ ಬೆಳಗ್ಗೆ ಅಂತ ಹಂಗಿಲ್ಲ, ಕಂಪ್ಲೀಟ್ ಹಾಕಿ ಹೋಗ್ತಾರೆ. ಅಕ್ಕಚೇನ 1600. डाली है मन डाली तो मैं चीज़ में फोन आ जाओ किसी ने पता डालम लेने नाने आ गया नम्बी डाल मोबाइल दे दो मारो ಅಷ್ಟು ಗನ್ ಶಾಟು ಅಂದ್ಕೊಂಡೆ, ಏನು ಪೇಯ್ನ್ ಆಗಲ್ಲ ಅಂದ್ಕೊಂಡೆ. ಅವ್ರು ನೋಡಿದ್ರೆ ಸೂಜಿ ಥರ ಇರುತ್ತಲ್ವ, ಅದು ತೊಗೊಂಡ್ರು. ಗನ್ ಶಾಟ್ ಅಂದರೆ
ಬೇರೆ ಥರದ್ದು ತಿರ್ಪ ಹಾಕಬೇಕಾಗತ್ತೆ ಇವಾಗ ಟೈಮ್ ಬೀಯಿಂಗ್. ಆಮೇಲೆ ತಿರ್ಗಾ ತೆಗ್ದು ತಿರ್ಗಾ ಒರ್ಜಿನಲ್ ಹಾಕಬೇಕಾಗತ್ತೆ ಅಂತ ಹೇಳಿದ್ರು. ಹಾಗಾದರೆ ಇದರಲ್ಲೇ ಮಾಡಿಬಿಡಿ, ಯಾರು ತಿರ್ಗಾ ತೆಗೆಸ್ಕೊಂಡು ತಿರ್ಗಾ ಹಾಕೋದು ಅದೆಲ್ಲ ಯಾರು ಮಾಡ್ತಾರೆ. ನನಗೆ ಮೇನ್ ಪ್ರಾಬ್ಲಮ್ ಅಂದರೆ ಮೂಗ್ಬೊಟ್ಟು ಚೇಂಜ್ ಮಾಡೋಕ್ಕೂ ಬರೋಲ್ಲ. ಹಾಕ್ಕೊಂಡಿದ್ರೆ ಒಂದನ್ನೇ ಹಾಕ್ಕೊಂಡಿರ್ತೀನಿ, ಇಲ್ಲ ಅಂತ ಹೇಳಿದ್ರೆ ಮೂಗ್ಬೊಟ್ಟು ವಿಷಯಕ್ಕೆ ಹೋಗಲ್ಲ. ಆ ಥರ ಒಂದು ನನ್ನ ಬಿಹೇವಿಯರ್ ಗೊತ್ತಿಲ್ಲ ಯಾಕೆ ಅಂತ ಹೇಳಿದೆ. ಅದು ಕಣ್ಣಲ್ಲಿ ಫುಲ್ ಪೇಯ್ನ್ ಆಯ್ತಲ್ವಾ, ಇಮಿಡಿಯೇಟ್ ಸ್ವೆಲ್ ಆಗಿದೆ ನೋಡಿ ಮೂಗು ಸ್ವಲ್ಪ. ಹಾಗೆ ಕಣ್ಣಲ್ಲಿ ಆಟೋಮೆಟಿಕ್ಕಾಗಿ ನೀರು ಬರುತ್ತೆ. ನಾನು ಎಷ್ಟೇ ತಡ್ಕೊಂಡ್ರೂ ಆ ಪೇಯ್ನ್ಗೆ ಆಟೋಮೆಟಿಕ್ಕಾಗಿ ನೀರು ಬರುತ್ತೆ ಅಲ್ವಾ, ಅದನ್ನೇ ನಾನು ನೋಡ್ಕೊತಾ ಇದ್ದೆ. ಮತ್ತು ಮೂಗ್ಬೊಟ್ಟು ಸ್ವಲ್ಪ ಉದ್ದ ಇತ್ತು ಕಾವು, ಅದಕ್ಕೆ ಅದು ಮೇಲೆ ಬರ್ತಾಯಿತ್ತು. ಅದಕ್ಕೆ ನಮ್ಮ ಅತ್ತೆ ನೋಡ್ತಾಯಿದ್ರು ಒಳಗಡೆ ಇನ್ನೂ ಒಳಗಡೆದು ಇರಬೇಕಿತ್ತು ಅಂತ. ಅದು ನನ್ನ ಮಗಗೆ ಹೇಳ್ತಿದ್ದೆ, ನೋಡಿ ಮಗನೇ ಅತ್ತ ಮಾಡಿದ್ರು ಮಮ್ಮಿಗೆ ಅಂತೆಲ್ಲ ಹೇಳಿ ಈ ಥರ ಒಂದು ನನಗೆ ನಾನೇ ಆ ನೋವನ್ನ ಮರೆಸ್ಕೊತಾ ಇದ್ದೆ. ಸ್ವಲ್ಪ ನೋವಾಯಿತು ಅಷ್ಟೇ. ಅದಾದಮೇಲೆ ಓಕೆ, ಒಂದು ದಿವಸ ಮುಟ್ಟಕ್ಕಾಗಿರಲಿಲ್ಲ, ಊದ್ಕೊಂಡ್ಬಿಟ್ಟಿತ್ತು. ಅದಾದಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಎಲ್ಲ ಹಾಕ್ಕೊಂಡು ಇವಾಗ ನಾರ್ಮಲ್ ಆಗಿದೆ. ಈ ವಿಡಿಯೋ ಇಷ್ಟೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು, ಬಾಯ್.